ವೀಕ್ಷಕರೇ, ಧನು ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ಧನು ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭ ಇದೆ, ಏನು ನಷ್ಟ ಇದೆ, ಏನು ಎಚ್ಚರಿಕೆಯನ್ನ ಪಾಲಿಸಬೇಕಾಗುತ್ತೆ ಅನ್ನುವಂತಹ ಬಹಳ ಅದ್ಭುತವಾಗಿರತಕ್ಕಂತಹ ಮುಖ್ಯವಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳನ್ನು ತಿಳ್ಕೊತೀರಿ. ನೀವು ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಳ್ಳೇಬೇಕು. ಬಹಳ ಮುಖ್ಯವಾಗಿ ನೀವು ಈ ಬೇಸಿಕ್ ಮಾಹಿತಿಯನ್ನ ನೋಡ್ಕೋಬೇಕು. ಯಾವುದು ಅಂತಂದ್ರೆ, ಧನು ರಾಶಿಯಲ್ಲಿ ಅಂಡರ್ನಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು: ಮೂಲ ನಕ್ಷತ್ರದ 4 ಚರಣ, ಪೂರ್ವಾಷಾಢ ನಕ್ಷತ್ರದ 4 ಚರಣ, ಉತ್ತರಾಷಾಢ ನಕ್ಷತ್ರದ 1ನೇ ಚರಣ ಅಂದ್ರೆ ಮೊದಲನೇ ಚರಣ. ರಾಶಾಧಿಪತಿ ಗುರು, ಅಗ್ನಿ ತತ್ವದ ರಾಶಿ, ಪೂರ್ವ ದಿಕ್ಕಿನ ರಾಶಿ, ಪುರುಷಲಿಂಗದ ರಾಶಿ. ಜೊತೆಗೆ ಈ ರಾಶಿಯ ರತ್ನ ಪುಷ್ಯರಾಗ. ಅದೃಷ್ಟದ ಬಣ್ಣ ಹಳದಿ ಮತ್ತು ಕೆಂಪು. ಅದೃಷ್ಟದ ದಿನ ಗುರುವಾರ ಮತ್ತು ಭಾನುವಾರ. ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು. ಅದೃಷ್ಟದ ಸಂಖ್ಯೆ 3, 1, 4, 5 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು. ಅದೃಷ್ಟದ ದಿನಾಂಕಗಳು 3, 12, 21, 30ನೇ ತಾರೀಕು ಅದೃಷ್ಟದ ದಿನಾಂಕ ಆಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಮೇಷ, ಸಿಂಹ ಆದ್ರೆ ಶತ್ರು ರಾಶಿ ಕಟಕ, ವೃಶ್ಚಿಕ, ಮೀನ ರಾಶಿ ಆಗಿರ್ತಕ್ಕಂಥದ್ದು. ಈ ಧನು ರಾಶಿಯವರು ಅಂದ ತಕ್ಷಣ ಕೇಳಬೇಕಾ, ಇವತ್ತಿಗೂ ಕೂಡ ಜಾಣರು, ಬುದ್ಧಿವಂತರು, ಅಧ್ಯಯನಶೀಲರು, ಎಲ್ಲಾ ವಿದ್ಯೆಗಳಲ್ಲೂ ಕೂಡ ಕಲ್ತಿರ್ತಕ್ಕಂಥವ್ರು, ವಿದ್ವಾಂಸರು, ವಿಧೇಯರು ಅಂತ ಹೇಳ್ಬೋದು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇಂತಹ ಧನುಸು ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕಾರಕವಾಗಿದೆ ಅಂತ ನೋಡಿದ್ರೆ ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ 2, 3, 11, 12, 19, 20, 21, 29ನೇ ತಾರೀಕು ತುಂಬಾ ಶುಭಕರವಾಗಿರ್ತಕ್ಕಂತಹ ದಿನಗಳು. 4, 5, 6, 8, 9, 10, 26, 27, 28ನೇ ತಾರೀಕು ಅಶುಭಕರವಾಗಿರ್ತಕ್ಕಂಥ ದಿನಗಳು. ಅಂದ್ರೆ ಈ ಅಶುಭಕರವಾಗಿರ್ತಕ್ಕಂಥ ದಿನಗಳನ್ನ ಬಿಟ್ಟು ಶುಭಕರವಾಗಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಮುಖ್ಯವಾಗಿರ್ತಕ್ಕಂಥ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಸಂಪೂರ್ಣವಾದ ವಿಚಾರಗಳನ್ನ ತಿಳಿಸುವಂಥದ್ದು. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್: ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಜೀವನದ ಪಾರಂಪರಿಕ ಜೀವನದಲ್ಲಿ ಅನೇಕ ಯೋಜನೆಗಳು, ಆಶೆಗಳು, ಮಹತ್ವಾಕಾಂಕ್ಷೆಗಳು, ಯಾವುದೋ ಒಂದು ಮುಖ್ಯವಾಗಿರತಕ್ಕಂಥ ಗುರಿ, ಜೀವನದಲ್ಲಿ ನಾನು ಇದನ್ನು ಸಾಧನೆ ಮಾಡೇ ತೀರ್ಬೇಕು ಅನ್ನುವಂತಹ ಕೆಲವೊಂದು ಛಲ, ಹಠ, ಪ್ಲಾನ್ಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಯಾಕಂತಂದ್ರೆ ಧನುರಾಶಿಯವರಂದ ತಕ್ಷಣ ಸುಮ್ಮನೆ ಕೂಡುವಂತ ಜಯಮಾನ ಅಲ್ಲ, ಸದಾ ಸಕ್ರಿಯವಾಗಿರ್ತಕ್ಕಂಥದ್ದು, ಸದಾ ಒಂದು ಗುರಿಯನ್ನ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ರಿಂದ ಒಂದು ಚಿಂತನೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅದು ಬಹಳ ಒಳ್ಳೆಯ ಧನಾತ್ಮಕವಾಗಿರತಕ್ಕಂಥ ಚಿಂತನೆ. ಅದು ಕಾರ್ಯರೂಪಕ್ಕೆ ಬರುತ್ತಾ ಏನಿಲ್ಲ ಅನ್ನುವಂತಹ ಒಂದು ಆತಂಕವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಆದ್ರೆ ಆತಂಕ ಬೇಡ, ಸ್ಪಷ್ಟತೆ ಇರ್ಲಿ, ನಿಮ್ಮ ಗುರಿಯೆಡೆಗೆ ನಡೀತಾ ಇರಿ. ತೊಂದರೆಗಳು ಏನೇ ಇರ್ಲಿ, ನೋಡಿ, ಜೀವನದಲ್ಲಿ ಇವತ್ತು ಯಾರಾದ್ರೂ ನಿಮ್ಮ ಕಣ್ಣು ಮುಂದೆ ಸಕ್ಸಸ್ ಆಗಿರುವಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ನೀವು ನೋಡಿದ್ರೆ ಆ ಸಕ್ಸಸ್ಸಿನ ಹಿಂದೆ ಅವರ ಒಂದು ಕರುಣಾಜನಕ ಕಥೆನೇ ಇರುತ್ತೆ, ಅಷ್ಟೊಂದು ಪರಿಶ್ರಮದ ಒಂದು ಕಥೆನೇ ಇರುತ್ತೆ. ಹಾಗಾಗಿ ಸಕ್ಸಸ್ ಅನ್ನುವಂಥದ್ದು ಯಾವ ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ, ಅದು ಸುಮ್ಮನೆ ಸಿಗುವಂತದ್ದು ಅಲ್ಲ. ಸಿಕ್ಕರೆ ಅದು ಎಲ್ಲರಿಗೂ ಸಿಕ್ಬಿಟ್ಟಿರೋದು. ಅದು ವಿಶೇಷವಾದ ವ್ಯಕ್ತಿಗಳಿಗೆ ಮಾತ್ರ ಸಿಗುತ್ತೆ, ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡೋರಿಗೆ. ಅದರಲ್ಲಿ ನೀವು ಖಂಡಿತವಾಗ್ಲೂ ನೀವು ಎಲಿಜಿಬಲ್ ಇದ್ದೀರಾ. ನಿಮ್ಮ ಹತ್ರ ಆ ಒಂದು ಟ್ಯಾಲೆಂಟ್ ಇದೆ, ಒಂದು ಬುದ್ಧಿಶಕ್ತಿ ಇದೆ, ಒಂದು ಶಕ್ತಿ ಇದೆ, ಅಷ್ಟೊಂದು ತಾಳ್ಮೆನೂ ಕೂಡ ಇದೆ. ಆದ್ರೆ ಅದನ್ನ ಉಪಯೋಗಿಸ್ಕೋಬೇಕು, ಆ ಸಂದರ್ಭಕ್ಕೆ ಉಪಯೋಗಿಸ್ಕೋಬೇಕು. ಅಂದಾಗ ಮಾತ್ರ ಅದ್ರದ್ದೊಂದು ಪ್ರತಿಫಲ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಈ ಮಾತಿನ ತಾತ್ಪರ್ಯ ಆಗಿತ್ತು. ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರುವಂತ ಬಹುಮುಖ್ಯ ಅಂಶವೂ ಕೂಡ ಇದು ಹೌದು. ಇದು ನಿಮ್ಮ ಗಮನಕ್ಕಿರಲಿ ಅನ್ನುವಂಥದ್ದು. ಎಷ್ಟೇ ಚಿಂತಾಜನಕವಾಗಿರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದ್ರು ಕೂಡ ನಿಮ್ಮಲ್ಲಿ ದೃಢತೆ ಅನ್ನುವಂಥದ್ದು ಇತ್ತು ಅಂತಂದ್ರೆ ಅದರಲ್ಲಿ ಸಕ್ಸಸ್ ಕಂಡೇ ಕಾಣ್ತೀರಿ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಇನ್ನು ವ್ಯಾಪಾರದಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ, ಚಿಂತೆ ಇರುತ್ತೆ. ಅನೇಕ ಜನ ಏನ್ ಮಾಡ್ತಾರೆ, ಡಿಸ್ಟರ್ಬ್ ಮಾಡುವಂತ ಜನಗಳು ಜಾಸ್ತಿ ಇರ್ತಾರೆ. ಸ್ವಲ್ಪ ವ್ಯಾಪಾರ ಮಂದಗತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು, ಈ ರೀತಿಯಾದಂತ ಚಿಂತೆ ಇರುತ್ತೆ. ಆದ್ರೆ ಅದನ್ನ ಬಿಟ್ಟಾಕಿ ನೀವು ಅಪ್ಡೇಟ್ ಆಗಿ
ನೀವು ಅದನ್ನ ಬದಲಾಯಿಸಿ. ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ನಿಮ್ಮ ವ್ಯಾಪಾರದ ಸ್ಕಿಲ್ಲು ಅಥವಾ ನಿಮ್ಮ ವ್ಯಾಪಾರೀಕರಣವನ್ನ ಬದಲಾಯಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಲಾಭಕಾರಕವಾಗಿರ್ತಕ್ಕಂಥ ಫಲ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಬಹುಮುಖ್ಯವಾದ ವಿಚಾರಗಳು ತಿಳಿಸೋದಿದೆ, ಬಹಳ ನೀವು ತಿಳ್ಕೊಳ್ಳೇಬೇಕಾದಂತ ವಿಚಾರಗಳು ಕೂಡ ಇದಾವೆ. ಆದ್ರೆ ಅದಕ್ಕಿಂತ ಮುಂಚೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಜನ್ಮ ಜಾತಕ ಫಲ 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ. 80ರಿಂದ 100 ಪುಟ ಅಂದ್ರೆ ಸುಮ್ನೆ ಮಾತಲ್ಲ, ಅದು ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಜೆಬಿ ಪ್ರೆಡಿಕ್ಷನ್ಸ್ ಅವರು ಬಹಳ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ನೀವು ಕುಳಿತಲ್ಲೇ ನಿಮ್ಮ ಮೊಬೈಲ್ ಅಲ್ಲಿ ಮಾಡ್ಬಿಡೋದು. ಯಾಕಂತಂದ್ರೆ ಜನರಿಗೆ ಯಾರಿಗೂ ಸಮಯ ಇಲ್ಲ ಹುಡ್ಕೊಂತ ಹೋಗಿ ಎಲ್ಲ ಜಾತಕ ಬರೆಸೋದಕ್ಕೆ. ಹಾಗಾಗಿ ಕುಳಿತಲ್ಲೇ ಆರ್ಡರ್ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ, ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಚ್ಚರಿಕೆ ಇರಿ. ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನ ನೀವು ಗಮನಿಸಲೇಬೇಕಾಗುತ್ತೆ. ಅನವಶ್ಯಕವಾಗಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಹಾನಿ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ಸ್ವಲ್ಪ ಈ ಪಾರ್ಟ್ನರ್ ಇಂದ ಕೆಲಸ ಮಾಡ್ಬೇಕಾದ್ರೆ ಅಥವಾ ಬೇರೆಯವ್ರು ನಂಬಿ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ. ಹಾಗಾಗಿ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಸ್ವತಂತ್ರವಾಗಿ ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದರಿಂದನೂ ಕೂಡ ನಿಮಗೆ ಅನುಕೂಲವಾದಂತ ಫಲ ಸಿಗುತ್ತೆ. ಇನ್ನು ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಮನಸ್ತಾಪಗಳಿರುತ್ತೆ, ಗೊಂದಲಗಳಿರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ. ಆಮೇಲೆ ಅದು ಸರಿ ಆಗುತ್ತೆ. ಯಾವುದೋ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದನ್ನ ದೀರ್ಘವಾಗಿ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದನ್ನ ಒಯ್ಯಲಿಕ್ಕೆ ಹೋಗ್ಬೇಡಿ. ಆಗಿನ ಸಮಸ್ಯೆ ಆಗಿಗೆ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಬೆಳಗ್ಗೆ ಸಮಸ್ಯೆ ಆಯ್ತಂದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಆ ಸಮಸ್ಯೆಯನ್ನ ಸರಿ ಮಾಡ್ಬಿಡಿ. ಅಂದಾಗ ಮಾತ್ರ ಅದು ಮನೆಯವರಿಗೆ ಒಳ್ಳೇದು, ಮನಸ್ಸಿಗೂ ಒಳ್ಳೇದು, ಸಂಬಂಧಕ್ಕೂ ಅದು ಒಳ್ಳೆ ಫಲಗಳು ಸಿಗುತ್ತೆ. ಅದನ್ನ ಬಹಳ ಹಠದಿಂದ ಛಲದಿಂದ ಹಂಗೆ ಅದು ಕಂಟಿನ್ಯೂ ಮಾಡಿದ್ರೆ ಸಂಸಾರದಲ್ಲಿ ಬಿರುಕು ಉಂಟಾಗುವಂತ ಸನ್ನಿವೇಶ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಯಾವುದಕ್ಕೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಜಗ್ಗಳಕ್ ಹೋಗ್ಬೇಡಿ. ಇನ್ನು ಮನಸ್ಸು ಸ್ವಲ್ಪ ಭಯದಿಂದ ಕೂಡಿರುತ್ತೆ, ಆತಂಕದಿಂದ ಕೂಡಿರುತ್ತೆ. ಅದನ್ನು ಸ್ವಲ್ಪ ಮನಸ್ಸನ್ನ ಸ್ಥೀಮಿತದಲ್ಲಿ ಇಟ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗುತ್ತೆ. ಯಾವ್ದಂತಂದ್ರೆ ಮಾನಸಿಕವಾಗಿ ನೀವು ಸದೃಢವಾಗಿರಬೇಕು. ಆತ್ಮವಿಶ್ವಾಸ ಇಲ್ಲದವರಿಗೆ ದೇವರು ಕೂಡ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಆತ್ಮವಿಶ್ವಾಸ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿ ಬೇಕು. ಆರ್ಥಿಕವಾಗಿರತಕ್ಕಂತ ಹಿಂಜರಿತದ ಪ್ರಾರಂಭದಲ್ಲಿ ಇರುತ್ತೆ, ಸ್ವಲ್ಪ ತಾಳ್ಮೆ ಇರ್ಲಿ. ಸಾಲದ ಬಾಧೆ ನೋಡಿ, ಸಾಲವನ್ನ ತೆಗೆದುಕೊಳ್ಳಿಕ್ ಹೋಗ್ಬಾರ್ದು. ನಿಮ್ಮ ಹತ್ರ ಎಷ್ಟಿದೆ ಆಸೆಗೆ ಎದಷ್ಟು ಕಾಲ್ ಚಾಚಬೇಕು. ಅತಿ ಆಸೆ ಬೇಡ. ಯಾರೋ ಏನೋ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ನೀವು ಮಾಡಬೇಡಿ. ಭೋಗದ ವಸ್ತುಗಳನ್ನ ಖರೀದಿ ಮಾಡಬೇಡಿ. ನಿಮ್ಮ ಒಂದು ಅನುಕೂಲ ಇತ್ತಂತಂದ್ರೆ ಮಾಡ್ಕೊಳ್ಳಿ. ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇತ್ತಂತಂದ್ರೆ ದುನಿಯಾದ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಜೊತೆಗೆ ಮಕ್ಕಳ ವಿಷಯವಾಗಿ ಸ್ವಲ್ಪ ಚಿಂತೆ ಇರುತ್ತೆ. ಏನೋ ಅವರಿಗೆ ಬೇಕು ಬೇಡಗಳು, ಅವ್ರ ಮದುವೆ, ಅವ್ರ ಕೆಲಸ ಅಥವಾ ಶಿಕ್ಷಣ, ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಇದ್ರ ಬಗ್ಗೆ ಒಂದು ಚಿಂತನೆ ಇರುತ್ತೆ. ಇನ್ನು ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ಚುರುಕಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಒಂದು ಅರ್ಧ ಗಂಟೆ ಹೆಚ್ಚಿಗೆ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿ. ಸ್ವಲ್ಪ ನೀವು ಸರ್ಕಾರಿ ಅರೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಹಿರಿಯ ಅಧಿಕಾರಿಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟು ಮಾಡ್ತಾರೆ, ಕಿರಿಕಿರಿ ಉಂಟು ಮಾಡ್ತಾರೆ. ಆದ್ರೆ ನೀವು ಮನಸ್ಸನ್ನ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನೀವಾಯ್ತು, ನಿಮ್ ಕೆಲಸ ಆಯ್ತು. ನೀವು ಯಾರೊಂದಿಗೂ ಈ ಕಿರಿಕಿರಿ ತೊಂದರೆಗಳಲ್ಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ, ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ. ಕೆಲಸದ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನು ಮಾಡಿ. ಕೆಲವೊಂದು ಜನ ಅನುಮಾನ ಪಡ್ತಕ್ಕಂತ ಪ್ರವೃತ್ತಿ ಇರ್ತದೆ ನಿಮ್ಮ ಸುತ್ತಲೇ ಇರ್ತಕ್ಕಂಥ ಜನ. ಅದ್ರ ಬಗ್ಗೆನೂ ಕೂಡ ನೀವೇನು ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಸಂದರ್ಭಕ್ಕೆ ಅನುಸಾರವಾಗಿ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನ ತೆಗೆದುಕೊಂಡು ಓದಬೇಕು. ಇಲ್ಲದೆ ಇತ್ತಂತಂದ್ರೆ ನೀವು ಅಂದುಕೊಂಡಿದ್ದ ಸಾಧನೆ ಮಾಡ್ಲಿಕ್ಕೆ ತುಂಬಾ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ತುಂಬಾ ಚಾಲೆಂಜ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ಚಾಲೆಂಜ್ ಅನ್ನ ಸಮಗ್ರವಾಗಿ ನಿಭಾಯಿಸ್ಕೋಬೇಕು. ಅಂದಾಗ ಮಾತ್ರ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅಂದ್ರೆ ಈ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ.
ಆ ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನೀವೇನ್ ಅಂದ್ಕೊಂಡಿದೀರಿ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಲಾಭಗಳಾಗ್ತದೆ, ಪ್ರಯೋಜನಗಳು ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಏನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ತಿಂಗಳಲ್ಲಿ ನೀವು ಪರಿಹಾರ ಏನ್ ಮಾಡ್ಕೋಬೇಕು ಧನು ರಾಶಿಯವರು ಅಂತಂದ್ರೆ ನೋಡಿ, ಪವಮಾನ ಸೂಕ್ತ ಪಾರಾಯಣದಿಂದ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಫಲ ನಿಮ್ಗೆ ಸಿಗುತ್ತೆ. ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಅದ್ಭುತವಾಗಿರತಕ್ಕಂತ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು ಮಾಡ್ಕೊಳ್ಳಿ. ಯಾಕಂತಂದ್ರೆ ಈ ದೈವ ಕೃಪೆ ಅನ್ನುವಂಥದ್ದು ಇರಬೇಕು. ನಮಗೆ ಎಷ್ಟೇ ಕಷ್ಟಗಳು ತೊಂದರೆಗಳು ಬಂತಂದ್ರೂ ಕೂಡ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ. ದೈವ ಬಲ ಅನ್ನುವಂಥದ್ದು ನಮ್ಮ ಜೊತೆಯಲ್ಲಿದ್ರೆ ಒಂದು ಧೈರ್ಯ ಇರುತ್ತೆ. ಬಹಳಷ್ಟು ವಿಚಾರಗಳು ವಿಡಿಯೋ ಲೆಂತ್ ಆಗುತ್ತೆ. ಇದನ್ನ ತುಂಬಾ ಸಿಂಪಲ್ ಆದಂತ ಪರಿಹಾರ ಇರೋದ್ರಿಂದ ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.